ಸಂಘ ಮಾಡ್ಬೇಕು, ಕೀಲಿರ್ಬೇಕು. ಯಾರ್ ಕೀಲಿರ್ಬೇಕಪ್ಪ? ಮೃಡ ಶರಣರ. ಶರಣರು ಅಂತಕ್ಕಂಥವ್ರು ಮಹಾತ್ಮರ ಕೀಲಿರ್ಬೇಕು ಅಂತ. ಮತ್ತೊಂದು ಕೀಲಿರ್ಬೇಕು ಅಂತ ಹಂತಿಂತವ್ರ ಕೀಲು ಅಲ್ಲ. ಯಾಕಂದ್ರೆ ಬಹಳ ಮಂದಿ ಇರ್ತಾರ, ಒಂದಿಷ್ಟು ಮಂದಿ ಅರಿತವರ ಸಂಘ ಮಾಡ್ಬೇಕು ಅಂತ ಹಾಡಿದ್ರ ಅವ್ರೀಗ. ಅಜ್ಞಾನಿಗಳ ಸಂಘ ಮಾಡೋದಲ್ಲ, ಅಜ್ಞಾನ ಕೀಲಲ್ಲ, ಜ್ಞಾನದ ಕೀಲಿರ್ಬೇಕು. ಎಲ್ಲಿಯಪ್ಪ ಜ್ಞಾನದ ಕೀಲು ಸಿಗುದು ಅಂತಂದ್ರೆ ಇಂಥ ಅಧ್ಯಾತ್ಮದೊಳಗ. ಎಲ್ಲಿ ಪುರಾಣ ಪ್ರವಚನ ನಡೀತೈತಿ, ಎಲ್ಲಿ ಶಿವಾನುಭವ ನಡೀತಾವೋ, ಇಲ್ಲಿ ಒಂದಿಷ್ಟು ಅಧ್ಯಾತ್ಮದ ಕೀಲು ಇರ್ತೈತಿ. ಇನ್ನು ಕೆಲವು ನಡೀತಿರ್ತಾವ, ಪ್ರತಿನಿತ್ಯ ನಡೀತಿರ್ತಾವ. ಎಲ್ಲೇ ಊರ ಅಗಸಿ ಬಾಗಲ್ದಾಗ, ಊರ್ ಹೊರಗ ಕಟ್ಟಿಗೆ, ಇಲ್ಲಿ ನಡೀತಿರ್ತಾವ ನೋಡ್ರಿ. ಇವು ಬಾಳ ಚಂದ ನಡೀತಿರ್ತಾವ. 4 ಮಂದಿ ಕೂತಿರ್ತಾರ, ಗೊತ್ತಿರ್ಬೇಕು ನೀವು. 4 ಮಂದಿ ಕೂತಿರ್ತಾರ. ಅವ್ರು ಕೂತಿ ಏನ್ ಮಾಡ್ತಿರ್ತಾರ? 4 ಮಂದಿ ಅಂತಂದ್ರ ಸಿದ್ದರಾಮೇಶ್ವರ ಹೆಂಗ್ ಹೊಂಟಿದ್ರು, ಅಲ್ಲಂಪ್ರಭು ಯಾವ ವಚನ ಬರೆದ್ರು, ಇದನ್ನ ಮಾಡ್ತಿರಂಗಲ್ಲ. ಮತ್ ಗಾಬರಾಗಿದ್ರು ಇದನ್ನ ಮಾಡ್ತಿರಂಗಲ್ಲ. ಅವ್ರು ಮಾಡೋದೇನು? ಆ ಮೂಲ್ಯನ ಮನ್ಯಾಕೆ ಎಲ್ಲಿ ಓಡಿ ಹೋದ್ಲು, ಈ ಮೂಲ್ಯನ ಮನ್ಯಾಕೆ ಎಲ್ಲಿ ಓಡಿ ಹೋದ್ಲು, ಅವ ಇವತ್ತು ಯಾರ ಮನಿ ಹಾಳು ಮಾಡಿದ, ಇವತ್ತು ಯಾವಾಗ ಊರಾಗ ಯಾವ ಮನಿ ಬ್ಯಾರೆ ಅದು, ಯಾರಿಗೆ ಹೊಡೆದ್ರು, ಯಾರು ಜಗಳಾಡಿದ್ರು, ನಾಳೆ ನಾವ್ ಯಾರಿಗೆ ಜಗಳ ಹಚ್ಬೇಕು, ನಾಳೆ ನಾವ್ ಯಾರಿಗೆ ಬ್ಯಾರಿ ಮಾಡ್ಬೇಕು, ನಾವ್ ಯಾರಿಗೆ ಚಾಡ ಚುಚ್ಬೇಕು, ಇಂಥದ್ ಏನ್ ಮಾಡ್ತಾರ? 4 ಮಂದಿ ಕೂತ ಇಡೀ ಊರ್ದ್ ಮಾತಾಡ್ತಿರ್ತಾರ. ಅವ್ರು ಬಹಳ ಚಂದ ಮಾತಾಡ್ತಿರ್ತಾರ. ಏನಪ್ಪ ಹಿಂಗ MLA ಮುಖ್ಯಮಂತ್ರಿಗಳು ಕೂಡ ಏನ್ ಮೀಟಿಂಗ್ ಮಾಡ್ತಿರ್ತಾರ, ಅಷ್ಟು ಚಂದ ಮೀಟಿಂಗ್ ಮಾಡ್ತಿರ್ತಾರ. 4 ಮಂದಿ ಬಹಳ ಚಂದ ಮೀಟಿಂಗ್. 4 ಮಂದಿ ಏನ್ ಮಾಡ್ತಾರ? 1 ತಾಸು 2 ತಾಸು ಇಡೀ ಊರಾಗ ಮಾತಾಡ್ತಾರ. ಒಂದೊಂದು ಮೂಲಿ ಒಂದೊಂದು ಮನಿ ಬಿಡಂಗಿಲ್ಲ. ಇಡೀ ಊರ್ದ ಮಾತಾಡಿ 1-2 ತಾಸು. 2 ತಾಸು ಆದ್ಮ್ಯಾಗ ನೋಡ್ಬೇಕು ನೀವು, ಒಬ್ಬ ಎದ್ದು ಹೊಕ್ಕಾನ ಅದ್ರೊಳಗ. ಆಯ್ತಪ್ಪ ನಂದು ಕೆಲಸ ಬಂದತ್, ನಾ ಎದ್ದು ಹೊಕ್ಕಿನಿ ಅಂತ ಒಬ್ಬ ಎದ್ದು ಹೋದ. 3 ಮಂದಿ ಕೂತಿರ್ಲ ಇವ್ರು. 2 ತಾಸು ಇಡೀ ಊರ್ದ ಮಾತಾಡ್ಯಾರ. ಇವ್ರು 3 ಮಂದಿ ಏನ್ ಮಾಡ್ತಾರ? ಇವಾರ ಏನ ತಗೋ ಎದ್ದು ಹೋದಲ್ಲ, ಇವನು ಅವನ ಎದ್ದು ಹೋದ ಅವನ ಬಗ್ಗೆ. ಇವ್ರು 3 ಮಂದಿ ಕೂಡ ಮತ್ತೆ 1 ತಾಸು ಮಾತಾಡ್ತಾರ ಅವನ ಬಗ್ಗೆ. ಅವ ಹಂಗ ಮಾಡಿದ, ಅವ ಹಿಂಗ್ ಮಾಡಿದ, ಅವ ಅಟ್ ಮಾಡಿದ, ಅವ ಇಟ್ಟು ಮಾಡಿದ, ಅವನ ಬಗ್ಗೆ ಮಾತಾಡೋದು. ಇನ್ನೊಬ್ಬ ಎದ್ದು ಹೋದಂದ್ರೆ ಅವನ ಬಗ್ಗೆ 2 ತಾಸು ಮಾತಾಡಿದ್ರಿ. ಇಬ್ರು ಕೂತು ಮಾತಾಡಿ ಲಾಸ್ಟ್ ಒಬ್ಬನ ಉಳಿದಿರ್ತಾನೆ. ಇವ ಎದ್ದೊಕ್ಕ, ನೀವು ಒಬ್ಬನ ಕೂತಿರ್ತಾನ ನೋಡಿ. ಲಾಸ್ಟ್ ಎಲ್ಲಾರು ನೋಡ್ತಾನೆ, ಕಡೆ ಯಾರು ಇರಂಗಿಲ್ಲ. ಆಗ ಅನ್ನೋದು ಮತ್ತೆ ಏನ್ ಮಾಡೋದೈತಿ ಬಿಡು, ಹೊರರ ಚಿಂತೆ ನಮಗೇ ಕೈಯ. ಮಾಡ್ದವ್ರ ಪಾಪ, ಆಡ್ದವ್ರ ಬಾಯಾಗಂತ ನನಗೆ ಯಾಕೆ ಬೇಕು ಬಿಡು. 3-4 ತಾಸು ಮಾಡಿದ್ದೇನು 3-4 ತಾಸ ಇಡೀ ಊರ್ದು ಮಾತಾಡ್ಯಾನ. ತನ್ನ ಜೋಡಿ ಕೂತವ್ರದ್ದು ಬಿಟ್ಟಿಲ್ಲ, ಅವ್ರದ್ದು ಮಾತಾಡ್ಯಾನ. ಮತ್ ಎದ್ದು ಹೋಗೋ ಮುಂದ ಮಾಡ್ದವ್ರ ಪಾಪ, ಆಡ್ದವ್ರ ಬಾಯಾಗ. ಇಂಥವ್ರ ಸಂಘ ಮಾಡೋದಲ್ಲ. ಇಂಥವ್ರದ್ದು ಇಂಥ ಮಾತುಗಳು ಇಂಥವ್ ಕೀಲಲ್ಲ. ಹೆಂಗ ಬಸವನ ಅನುಭವ ಮಂಟಪ ಮಾಡಿದನಲ್ಲ, ಅಲ್ಲಿ ನಡೀತಿತ್ತಲ್ಲ ಅಂತ ಕೀಲುಗಳು ಬೇಕು. ಅದಕ್ಕ ಸಿದ್ದರಾಮೇಶ್ವರ ಪುರಾಣ ಅಂತಕ್ಕಂಥ ಕೀಲನ ಏನಾಗಬೇಕು? ನಮಗ ಆಧ್ಯಾತ್ಮದ ಒಂದು ಕೀಲಾಗಬೇಕು. ಇವತ್ತಿನಿಂದ ಏನ್ 11 ದಿವಸ ಮಾಡ್ತೀವಲ್ಲ ನಾವು, ಇದು ಇವತ್ತಿನ ಸಿದ್ದರಾಮೇಶ್ವರ ಅಂತಕ್ಕಂಥ ಕೀಲು, ಪುರಾಣ ಅಂತಕ್ಕಂಥ ಕೀಲು ಬೇಕು. ಯಾಕಪ್ಪ ಈ ಪುರಾಣ ಕೇಳಬೇಕು? ಕೆಲವ್ರು ಅಂತಿರ್ತಾರ, ಸ್ವಲ್ಪ ಬಾಳ ಜ್ಞಾನಿಗಳು ಇರ್ತಾರ ನೋಡ್ರಿ. ಅವರು ಎಂತ ಜ್ಞಾನಿಗಳಂದ್ರ, ಈ ಕಡೆ ಪೂರ್ತಿನೂ ಸುಟ್ಟಿರಂಗಿಲ್ಲ, ಈ ಕಡೆ ಪೂರ್ತಿ ಹಸಿನೂ ಇರಂಗಿಲ್ಲ. ಗೊತ್ತಾಗುತ್ತಲ್ಲ ಹಂಗಂದ್ರ? ಅಂದ್ರೆ ಅರ್ಧ ಮುರ್ಧ ಪೂರ್ತಿ ತಿಳ್ಕೊಂಡಿರಂಗಲ್ಲ. ಈ ಕಡೆ ಅಜ್ಞಾನೂ ಅಲ್ಲ, ಜ್ಞಾನಿನೂ ಅಲ್ಲ, ನಡಬರ್ಕ್ ಇರ್ತಾರ ಇವ್ರು. ಇಂಥವ್ರು ಬಾಳ ಮಂದಿ ಮಾತಾಡೋರು ಬಾಳ ಮಂದಿ ಇರ್ತಾರ. ಇವ್ರು ಮಾತಾಡ್ತಿರ್ತಾರ, ಅಲ್ಲೇನ್ ಸಿದ್ದರಾಮೇಶ್ವರ ಪುರಾಣ ಹಚ್ಚಾರಂತ ಗುಡಿಯೊಳಗ, ಯಾರು ಹೊಕ್ಕಾರಲ್ಲ. ಏನ್ ಮಾಡೋದೈತಿ ಪುರಾಣ ಕೇಳಿ? ನಾನೊಂದು 10 ಲಕ್ಷ ರೂಪಾಯಿ ಸಾಲ ಐತಿ, ಪುರಾಣ ಕೇಳಿದ್ರೆ ಸಾಲ ತೀರ್ತತನ? ನನಗೆ ಇವತ್ತು ಕೈಕಾಲು ನೋಯಾಕತ್ತಾವು, ಪುರಾಣ ಕೇಳಿದ್ರೆ ಕೈಕಾಲು ನೋವು ಹೋಗುತ್ತಾನ? ಗುಳಿಗೆ ತಗೊಂಡ್ರೆ ಹೋಗುತ್ತದ, ರೊಕ್ಕ ಕೊಟ್ರೆ ಸಾಲ ಹೋಗುತ್ತ. ಪುರಾಣ ಕೇಳಿದ್ರೆ ನಮ್ ಬಂದ್ ಕಷ್ಟ ಹೊಕ್ಕಾವನ? ಸುಮ್ಮ ಯಾರೋ ಹೇಳಿದ್ರಂತ ಹೇಳಾಕತ್ತಾರ. ಹಿಂಗ ಅಂತಿರ್ತಾರ ನೋಡ್ರಿ. ಹಿಂಗ ಅನ್ನೋರು ವಿಚಾರ ಮಾಡ್ರಿ. ಪುರಾಣ ಕೇಳಿದ್ರೆ ನಿನ್ನ ಸಾಲ ನೀಗಂಗಿಲ್ಲ, ನಿನ್ನ ಮೈಕೈ ನೋವು ಹೋಗಂಗಿಲ್ಲ, ನಿನ್ನ ಕಷ್ಟ ಹೋಗಂಗಿಲ್ಲ ಅಂತ ನೀ ಅಂತಿ. ಈಗ ಸಡನ್ ಆಗಿ ಮಳಿ ಬತ್ತಪ್ಪ, ಮಳಿ ಬಂತು. ಮಳಿ ಬಂದ್ರ ನೀ ಎಲ್ಲೋ ಹೋಗ್ಬೇಕಾಗೈತಿ, ಹೆಂಗ್ ಹೊಕ್ಕಿ? ಅವ್ರನ್ನ ಕೇಳ್ಬೇಕಂದ್ರ ಅವ್ರ ಅಷ್ಟು ದೂರ ಕೂತಾರ, ಅಲ್ಲೊಬ್ರು ಕೂತಾರ. ಏನ ಕೇಳ್ಬೇಕಂದ್ರೆ ಇವ್ರೊಬ್ಬರನ್ನ ಕೇಳ್ಬೇಕು. ಅಂದ್ರೆ ಮುಂದೆ ಸ್ವಲ್ಪ ಕಂಡ್ರ ಏನಾರ ಕೇಳಾಕ ಹೇಳಾಕ ಪಾಡ. ನಾಳಿಗೆ ಸ್ವಲ್ಪ ಇಲ್ಲಿ ಹಾಸಿ ಬಿಡ್ರಿ ಅಂದ್ರ ಕುಂದಿರ್ತಾರ. ಅಂದ್ರೆ ಬಿಳಿ ಲುಂಗಿ ಗಿಂಗಿ ಇರ್ತಾವಲ್ಲ, ಹೊಲಸಕ್ಕವ, ಅದಕ್ಕೆ ಇಲ್ಲಿ ಹಾಸಿ ಬಿಡ್ರಿ ನಾಳೆ ಒಂದೇನ್ರ. ನೀವ ಹೇಳ್ರಿ, ಈಗ ಮಳಿ ಬಂತ, ನೀವೆಲ್ಲೋ ಹೊರಗೆ ಹೋಗ್ಬೇಕಾಗೈತಿ, ಹೆಂಗ್ ಹೋಗ್ತೀರಿ? ಕೊಡಿ ಹಿಡಿತೀರಿ, ಛತ್ರಿ ಹಿಡಿತೀರಿಲ್ಲ, ಹೌದಾ? ಅಂದ್ರೆ ಮಳಿ ಬಂದತ್ತಪ್ಪ, ನಾ ಹೊರಗೆ ಹೋಗ್ಬೇಕಾಗೈತಿ, ನನಗೆ ಕೊಡಿ ಬೇಕು. ಈಗ ಹಂಗಂದ್ರೆ ಆ ಕೊಡಿಗೆ ಮಳಿ ನಿಂದ್ರಿಸೋ ಶಕ್ತಿ ಐತನ?
ನೀ ಕೊಡಿ ಹಿಡಿದೆ ಅಂತಂದ್ರ ಮಳೆ ನಿಂತು ಬಿಡುತ್ತಾನ? ಇಲ್ಲ, ಮಳಿ ಬರಂಗ್ ಬರೋದ, ಮಳಿ ಯಾರಿಗೂ ನಿಂದ್ರಸಾಕ ಆಗಂಗಿಲ್ಲ. ಕೊಡಿ ಏನ್ ಮಾಡ್ತದ ಹಂಗಾದ್ರ? ಮಳಿ ಹನಿ ನೀರ ನಮ್ ಮೈ ಮ್ಯಾಗ ಬೀಳಾರಂಗ್ ನೋಡ್ಕೋತೈತಿ. ಮಳಿ ನಿಂದ್ರಸು ಶಕ್ತಿ ಇಲ್ಲ ಅಂದ್ರು ಏನ್ ಮಾಡ್ತದ ಕೊಡಿ? ನಮ್ ಮೈ ತೊಯ್ಲಾರಂಗ ಹನಿ ನೀರ್ ನಮಗ್ ಬೀಳಾರಂಗ ಹೆಂಗ್ ನೋಡ್ಕೋತೈತೋ ಹಂಗ ಪುರಾಣ ಪ್ರವಚನಕ್ಕ ಏನ್ ಆಧ್ಯಾತ್ಮ ಅನ್ನೋದೈತಿ, ಈ ಪುರಾಣ ಪ್ರವಚನಕ್ಕ ನಮ್ಮ ಕಷ್ಟ ನಮ್ಮ ಸಾಲ ತೀರ್ಸು ಶಕ್ತಿ ಇಲ್ಲ ಅಂದ್ರು ಅದನ್ನ ಹೆಂಗ ತೀರ್ಸ್ಬೇಕಂತಕ್ಕಂಥದ್ದು ಕಲಿಸ್ಕೊಡ್ತಕ್ಕಂಥದ್ದು ಈ ಪುರಾಣ ಪ್ರವಚನ. ನೀ ಹೆಂಗ ನಡಿಬೇಕಪ್ಪ ಕಷ್ಟ ಬಂದಾಗ, ಅಂಜಬೇಡ. ನಿನಗೆ ಸಾಲ ಆಗೈತೆ ಅಂಜಬೇಡ, ಅದನ್ನ ಹಿಂಗ್ ಹೋಗ, ದಾರಿ ತೋರಿಸ್ತೈತಿ ಪುರಾಣ ಪ್ರವಚನ ಅನ್ನೋದು. ಹಿಂಗ್ ಹೋದ್ರ ನೀ ಈ ದಾರಿ ಮುಟ್ತಿ ಅಂತಕ್ಕಂಥದ್ದು ತೋರ್ಸಾಕ ಈ ಪುರಾಣ ಪ್ರವಚನ ಅಂತಕ್ಕಂಥದ್ದು ಒಂದು ಕೊಡಿ ಇದ್ದಾಗ. ಅದಕ್ಕೆ ನಮಗೆ ಯಾವಾಗ್ಲೂ ಕಷ್ಟ ಬಂದಾಗ ಒಂದಿಷ್ಟು ಪುರಾಣ ಪ್ರವಚನ ಅಂತಕ್ಕಂಥ ಕೊಡಿ ಹಿಡಿಬೇಕು. ಪುರಾಣ ಎಂಬುದೊಂದು ಹೊಳಿ, ಅದರೊಳಗ ನೀನು ಇಳಿ, ಅವಗುಣಗಳನ್ನ ತೊಳಿ, ನೀನಾರೆಂಬುದನ್ನ ನೀನು ತಿಳಿ ಅಂತ ಹೇಳ್ತಾರ ಪ್ರಭುಲಿಂಗ ಲೀಲೆಯೊಳಗ. ಇವತ್ತು ನಾವು ಹಚ್ಚಿದ ಯಾವ ಪುರಾಣ? ಸೊನ್ನಲಗಿ ಸೊಲ್ಲಾಪುರ ಅಂತ ಕರೀತಾರ, ಸೊನ್ನಲಗಿ ಸಿದ್ದರಾಮೇಶ್ವರ ಅಂತಾನು ಕರೀತಾರ. ಸೊನ್ನಲಗಿ ಸಿದ್ದರಾಮೇಶ್ವರ ಪುರಾಣವನ್ನು ಹಚ್ಚಿವ್ ನಾವು. ಸೊನ್ನಲಗಿ ಸಿದ್ದರಾಮೇಶ್ವರ ಪುರಾಣ ಏನಪ್ಪ ಅನ್ನೋದಕ್ಕಿಂತ ಮುಂಚಿತವಾಗಿ ಮೂಗು ಕೊಟ್ಟವ್ರನ್ನ ಬಿಟ್ಟು ಮೂಗುತಿ ಕೊಟ್ಟವ್ರನ್ನ ನೆನದ್ರಂತ ಮಾತು ಕೇಳಿರ್ಬೇಕು ನೀವು. ಹೆಣ್ಮಕ್ಳು 4 ಮಂದಿ ಕೂಡಿದಾಗ ಒಬ್ಬಾಕಿ ಬಹಳ ಚಂದ ಮೂಗುತಿ ಹಾಕೊಂಡ್ ಬಂದಿರ್ತಾಳ. ಆಕಿ ಮೂಗುತಿ ಹೊಗಳ್ತಿರ್ತಾರೆ ಇವ್ರು. ಅಯ್ಯ ನಿನ್ನ ಮೂಗುತಿ ಎಷ್ಟು ಚಂದ ಐತಲ್ಲ, ಎಲ್ಲಿ ಮಾಡಿಸಿ, ಹೆಂಗ ಮಾಡಿಸಿ, ಎಷ್ಟು ಕೊಟ್ಟಿ, ಎಷ್ಟು ತೊಲಿ ಐತಿ, ಆ ನತ್ ಹಂಗೈತಿ, ಈ ನತ್ ಹಿಂಗೈತಿ, 5 ನತ್ ಬಾಳ ಚಲೋ ಐತಿ. ಮೂಗುತಿ ಹೊಗಳ್ತಿರ್ತಾರ. ಆದ್ರ ಮೂಗುತಿ ಹಾಕೊಳಕ್ ಮೂಗ್ ಯಾರು ಕೊಟ್ಟಿದ್ದು? ಮೂಗ್ ಕೊಟ್ಟಿದ್ಯಾರ? ಭಗವಂತ ಕೊಟ್ಟಿದ್ದು ಮೂಗ. ಭಗವಂತನ ಮೂಗು ಕೊಟ್ಟಿರ್ಲಿಕ್ಕಂದ್ರ ನೀ ಎಲ್ಲಿ ಮೂಗುತಿ ಹಾಕೋತಿದ್ದಿ? ಮೂಗಿಗೆ ಏನ್ ಕಿವ್ಯಾಗ ಹಾಕೋತಿದ್ದೆ? ಏನು ಕಪಾಳಿಗೆ ಹಾಕೋತಿದ್ದೆ? ಏನು ತುಟಿಗೆ ಹಾಕೋತಿದ್ದೆ? ಮೊದಲ ಮೂಗುತಿ ಅಲ್ಲ, ಮೂಗು ಕೊಟ್ಟವ್ರ ನೆನಿಬೇಕಂತ. ಹಂಗ ಸಿದ್ದರಾಮೇಶ್ವರ ಪುರಾಣ ಏನು ಅನ್ನೋದಕ್ಕಿಂತ ಮುಂಚಿತವಾಗಿ ಅದನ್ನ ನಮಗ್ ಕೊಟ್ರಲ್ಲ, ಬರದು ಕೊಟ್ಟವ್ರು ಯಾರನ್ನ ತಿಳ್ಕೊಳ್ಬೇಕು ಮೊದಲು ನಾವು. ಅವ್ರ ಬರೀಲಿಲ್ಲ ಅಂತಂದ್ರ ನಾವೆಲ್ಲಿ ಸಿದ್ದರಾಮೇಶ್ವರ ಪುರಾಣ ಕೇಳ್ತಿದ್ವಿ, ಅವನ್ ಚರಿತ್ರೆ ಕೇಳ್ತಿದ್ವಿ. ಹಂಗ ಇಂಥ ಪುರಾಣವನ್ನ ನಮಗ್ ಕೊಟ್ರಲ್ಲ ಯಾರಪ್ಪ? ಸಿದ್ದರಾಮೇಶ್ವರ ಪುರಾಣವನ್ನ ಪ್ರಪ್ರಥಮವಾಗಿ ಬರೆದಿರ್ತಕ್ಕಂಥದ್ದು ರಾಘವಾಂಕ ಕವಿ. 12-13ನೇ ಶತಮಾನದ ಮಧ್ಯಭಾಗದೊಳಗಿರ್ತಕ್ಕಂಥ ಕವಿ ಹರಿಹರ ಮತ್ತು ರಾಘವಾಂಕ. ಇವರಿಬ್ರು ಅತ್ಯಂತ ಮಹಾ ದೊಡ್ಡ ಕವಿಗಳು. ಇವರು ಈ ಕನ್ನಡ ಸಾಹಿತ್ಯಕ್ಕೆ ಹೊಸ ಅಧ್ಯಾಯನ ಪ್ರಾರಂಭ ಮಾಡಿರ್ತಕ್ಕಂಥವ್ರ ರಾಘವಾಂಕ ಮತ್ತು ಹರಿಹರ. ಇಬ್ರು ಅಳಿಯ ಮಾವ ಇವರು. ಹರಿಹರ ಮಾವ, ಅಳಿಯ ರಾಘವಾಂಕ. ಹರಿಹರ ಅಂತೂ ರಗಳೆಗಳು ಅದ್ಭುತವಾಗಿರ್ತಕ್ಕಂಥ ರಗಳೆಯನ್ನು ಬರಮ, ಅವನ ಕೈಯೊಳಗೆ ತಯಾರಾಗಿರ್ತಕ್ಕಂಥ ಅಳಿಯ ರಾಘವಾಂಕ. ರಾಘವಾಂಕ ಮೊದಲಿಗೆ ಮಾವನ ಹತ್ರ ಅಭ್ಯಾಸ ಮಾಡಿ ಹರಿಹರನ ರಗಳೆಗಳನ್ನ, ಅವನ ಹತ್ರ ಎಲ್ಲಾ ಶಾಸ್ತ್ರಗಳನ್ನ ಕಲ್ತಕ್ಕಂತ ಮೊದಲು ಏನ್ ಮಾಡಿದ ಅಂತಂದ್ರ, ನಾನು ಒಂದೇನಾರ ಬರಿಬೇಕಲ್ಲ, ನಾನು ಕಾವ್ಯ ರಚನೆ ಮಾಡ್ಬೇಕು ಅಂತ ಪ್ರಥಮವಾಗಿ ಏನ್ ಮಾಡ್ತಾನ, ಹರಿಶ್ಚಂದ್ರ ಕಾವ್ಯವನ್ನು ಬರಿತಾನ. ಸತ್ಯ ಹರಿಶ್ಚಂದ್ರ ಕೇಳಿರಲ್ಲ? ಹರಿಶ್ಚಂದ್ರ ಕಾವ್ಯವನ್ನು ಬರದ ಏನ್ ಮಾಡಿದ ಅಂತಂದ್ರ, ಪಂಪಾ ಕ್ಷೇತ್ರದೊಳಗಂದ್ರ ಹಂಪಿ, ಈಗಿನ ಹಂಪಿ ಪಂಪಾ ಕ್ಷೇತ್ರ ಅಂತ ಕರೀತಾರ. ಆ ಪಂಪಾ ಕ್ಷೇತ್ರ ಒಳಗೆ ದಿನಿಗೆ ಏನ್ ಮಾಡ್ತಾನ, ಓದ್ ತೋರಿಸ್ತಾನ, ಅದನ್ನ ಹೇಳ್ತಾನ. ಬಹಳ ಆನಂದವಾಗಿ ರಾಜ ಬಿರುದನ್ನು ಕೊಡ್ತಾನ. ಬಂಗಾರದ ತಾಟಿನೊಳಗ ಆ ಹರಿಶ್ಚಂದ್ರ ಕಾವ್ಯವನ್ನು ಇಟ್ಕೊಂಡ್ ಏನ್ ಮಾಡ್ತಾನ ರಾಘವಾಂಕ, ತಗೊಂಬಂದ್ ಹರಿಹರನ್ಗೆ ತೋರಿಸಿದ ಮಾವುಗ. ಮಾವ, ನಾ ಇಂತ ಒಂದು ಕಾವ್ಯ ಬರ್ದನಿ ನೋಡು, ನನಗ್ ಪ್ರಶಸ್ತಿ ಬಂದತಿ ಅಂತ ತಗೊಂಬಂದ್ ಹಿಂಗ ಯಾವಾಗ ಹರಿಹರನ್ಗೆ ತೋರಿಸಿದ್ನೋ, ಹರಿಹರ ನೋಡ್ತಾನ, ಸತ್ಯ ಹರಿಶ್ಚಂದ್ರ ಕಾವ್ಯ ಅಂತಿರುತ್ತೆ. ಸಿಟ್ಟು ಬಂದ್ಬಿಡ್ತದ ಹರಿಹರ. ಸಿಟ್ಟು ಬತ್ತು ಹರಿಹರನಿಗೆ. ಯಾಕೆ ಸಿಟ್ಟು? ಅಲ್ಲೋ, ಜ್ಞಾನವಂತನಾಗಿ ನನ್ನ ಕೈಯೊಳಗ ಕಲಿತು ನನ್ನ ಗುರುವಾಗಿ ಸ್ವೀಕಾರ ಮಾಡಿ ಒಬ್ಬ ನರನ್ನು ಹೊಗಳಿ ಬರೆದಿಯಲ್ಲೋ ಅಂದ. ನಿನಗ ಇಷ್ಟು ಜ್ಞಾನ ಕೊಟ್ಟಿದ್ದು ನರಮಾನವರನ್ನು ಹೊಗಳಕ್ಕಲ್ಲ, ಶರಣರನ್ನ ಹೊಗಳತಕ್ಕಂತ ಕಾವ್ಯಗಳನ್ನ ಮಾತ್ರ ಬರಿಬೇಕು ಹೊರತು ಇಂಥ ಕಾವ್ಯಗಳನ್ನೆಂದು ಬರಿಬೇಡ ಅಂತ ಮಾಡಿದ. ಬಾಯಿಗೆ ಬಂದಂಗ ಬೇದ ಕಳಿಸ್ತಾನ ಹರಿಹರ. ಅವತ್ತ ಇವ್ ನಿರ್ಧಾರ ಮಾಡಿರ್ತಕ್ಕಂಥ ರಾಘವಾಂಕ, ಹಂಗಾದ್ರೆ ಶಿವಶರಣರು ಶಿವನಿಂದ, ಶಿವನ ತೇಜಸ್ಸಿನಿಂದ, ಶಿವನ ಅಂಶವಾಗಿ ಹುಟ್ಟಿ ಬಂದಿರತಕ್ಕಂಥವ್ರ ಒಂದು ಪುರಾಣವನ್ನ ಬರಿಬೇಕು, ಚರಿತ್ರೆಯನ್ನ ಬರಿಬೇಕು ಅಂತ ವಿಚಾರ ಮಾಡಿ ಆಗ ಬರೆದಿರ್ತಕ್ಕಂಥ ಪುರಾಣ ಯಾವುದು ಅಂತಂದ್ರ ಅದು ಸೊನ್ನಲಗಿ ಸಿದ್ದರಾಮೇಶ್ವರ ಪುರಾಣವನ್ನ ಬರಿತಾನ ರಾಘವಾಂಕ.
ಅಂತ ಸೊನ್ನಲಿಗೆ ಸಿದ್ದರಾಮೇಶ್ವರ ಪುರಾಣವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ. ಪುರಾಣವನ್ನ ಬರಿಬೇಕಾಗಿತ್ತು ಅಂತಂದ್ರೆ ರಾಘವಾಂಕ ಕವಿಗಳು ಪ್ರಥಮವಾಗಿ ಬರೆದಿರ್ತಕ್ಕಂಥವ್ರು. ಈಗ ನಡು ಮಾಳ ಮಂದಿ ಬರ್ದಾರ. ಮತ್ತ ಬಸವ ಸಮಿತಿ ಅಂತಕ್ಕಂಥದ್ದು ಪ್ರಾರಂಭ ಆದ್ಮ್ಯಾಗ 1955 ಕೂಡ ಒಬ್ರು ಬರೀತಾರ. ಅದ್ರೊಳಗೆ ಒಂದಿಷ್ಟು ಮಂದಿ ಬರೋದ್ರು. ಆಮ್ಯಾಗ ಈಗ 2019 ಒಬ್ರ ಜಯದೇವಿ ಅಂತಕ್ಕಂಥವ್ರು ಕೂಡ ಒಬ್ರು ಬರೀತಾರ. ಆದ್ರೆ ನಾವು ಮೂಲ ಆಧಾರ ಯಾವ್ದು ಇಟ್ಕೋಬೇಕು ಅಂತಂದ್ರ ರಾಘವಾಂಕ ಹರಿಹರ. ಯಾಕೆ ಅವರನ್ನ ಆಧಾರವಾಗಿ ಇಟ್ಕೊಂಡು ನಾವು ಪುರಾಣ ಪ್ರವಚನ ಕೇಳಬೇಕು ಅಂತಂದ್ರ, ಈಗ ಅಂದೇವಾಡಿ ಗ್ರಾಮ ಇದೆ ನಿಮ್ಮೂರು, ನಾ ಇರೋದೆಲ್ಲೇ ಗದಗ್ನ್ಯಾಗ, ಹೌದಿಲ್ರಿ? ಈಗ ನಿಮ್ಮೂರ್ ಬಗ್ಗೆ ನಾ ಇವತ್ತು ಬಂದೀನಿ, 11 ದಿವಸ ಇರ್ತೀನಿ. 11 ದಿವಸ ಇದ್ದ ಈ ಊರ್ ಬಗ್ಗೆ ಒಂದು ಬುಕ್ಕ ಬರಿತೀನಿ ಅಂತ ನಾ ಬರಿತೀನಿ. ನಾನು ಒಂದು ಬುಕ್ಕ ಬರಿತೀನಿ. ಈ ಊರೊಳಗಿರೋರು ಅಜ್ಜಾರ ಜ್ಞಾನವಂತರ, ಇವರು ಒಂದು ಬುಕ್ಕ ಬರೀತಾರ. ಇವ್ರು ಬರ್ದಿದ್ ಸರಿ ಅಂತಿರೋ, ನಾ ಬರ್ದಿದ್ ಸರಿ ಅಂತಿರೋ? ಯಾಕ? ಇದ ಊರೊಳಗ ಹುಟ್ಟ್ಯಾರ, ಈ ಊರ್ದ ಏನು ಅನ್ನೋದು ಗೊತ್ತೈತಿ, ಈ ಊರಕ್ ಸಮೀಪ ಅದಾರ, ಎಲ್ಲವನ್ನು ಬಲ್ತಕ್ಕಂಥವ್ರ. ನಾ 11 ದಿವಸ ಬಂದಾವ 11 ದಿವಸ ಬಂದಾವ, ಈ ಊರ್ ಬಗ್ಗೆ ನನಗೇನು ಗೊತ್ತಿರುತ್ತೆ? ಹೌದಿಲ್ರಿ? ಹಂಗ ರಾಘವಾಂಕನ ಯಾಕೆ ತಗೋತೀವಿ ಅಂತಂದ್ರ ಅವ 12ನೇ ಶತಮಾನಕ್ಕೆ ಸಮೀಪ, ಅಂದ್ರೆ 13ನೇ ಶತಮಾನ ಅಂತಂದ್ರ ಅವನಿಗೆ ಸಮೀಪವಾಗಿರ್ತಕ್ಕಂಥದ್ದು, ತಿಳಿದಿರ್ತಕ್ಕಂಥವನು. ಯಾವುದೇ ಕಟ್ಟು ಕಥೆಗಳನ್ನು ನಂಬಿರ್ತಕ್ಕಂಥವ್ರಲ್ಲ, ತಮ್ಮ ಹಿರಿಯರು ನೋಡಿರ್ತಕ್ಕಂಥದ್ದನ್ನ ಬರ್ದಿರ್ತಕ್ಕಂಥವ್ರು ಅವ್ರು. ಅದಕ್ಕೆ ನಾವೇನ್ ಮಾಡ್ಬೇಕು? ಮೂಲ ಆಧಾರ ಆ ಕವಿಗಳನ್ನ ಇಟ್ಕೊಂಡು ಪುರಾಣಗಳನ್ನ ಕೇಳಬೇಕು. ಈಗಿನ ಬಂದವ್ರು ಏನ್ ಮಾಡ್ತಾರ ಅಂತಂದ್ರ ಅಲ್ಲೇ ಇಲ್ಲೋ ಆ ಪುರಾಣದನ ಈ ಪುರಾಣದನ ಕಥೆಗಳು ಸೇರಿಸಿ ಬಹಳ ದೊಡ್ಡದಾಗಬೇಕು ಪುರಾಣ ಅಂತ ಏನ್ ಮಾಡ್ತಾರ? ಸುಳ್ಳ ಬರ್ದಿದ್ದ. ಬೇಕಾದ್ರೆ ನೋಡಿ ನೀವು ಕೆಲವೊಂದು ಪುರಾಣಗಳು, ಆ ಪುರಾಣದೊಳಗೆ ಇದ್ದಿದ್ದ ಪವಾಡ ಈ ಪುರಾಣದಾಗ, ಈ ಪುರಾಣದ ಪವಾಡದಿದ್ದ ಆ ಪುರಾಣದಾಗ. ಅವ್ರು ಯಾರೋ ಒಂದು ಹಾವು ಬಂಗಾರ ಮಾಡಿರ್ತಾರ, ಇದ್ರೊಳಗ ಹಾವು ಬಂಗಾರ ಮಾಡಿರ್ತಾರ ಇವರು. ಅದ್ರೊಳಗೆ ಯಾರೋ ಮಳಿ ತರಿಸಿರ್ತಾರ, ಇವರು ಮಳಿನ ತರಿಸಿರ್ತಾರ. ಏನು ಹೆಸರು ಅಟ್ಟ ಚೇಂಜ್. ಹಿಂಗ ಪುರಾಣ ಕೇಳೋದಲ್ಲ. ರಾಘವಾಂಕ ಹರಿಹರ ಏನು ಸತ್ಯ ಐತಿ ಅದನ್ನಷ್ಟ ಬರೆದಿರ್ತಕ್ಕಂಥವ್ರು. ಹಂಗ ರಾಘವಾಂಕ ಸಿದ್ದರಾಮೇಶ್ವರ ಪುರಾಣವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾನ. ಸಿದ್ದರಾಮೇಶ್ವರ ಪುರಾಣ ಬರಿಬೇಕಾಗಿತ್ತು ಅಂತಂದ್ರ ಪುರಾಣಕ್ಕ ಮೆಟ್ಟಿಲುಗಳು ಅಂತದವು. ಏನಪ್ಪಾ ಇವರು ಸಿದ್ದರಾಮೇಶ್ವರ ಪುರಾಣ ಹಚ್ಚಿವಿ, ಏನೇನೋ ಹೇಳಕತ್ತಾರ ಅನ್ನೋರು ಬಾಳ ಮಂದಿ ಇರ್ತಾರ. ಅದಕ್ಕೆ ಹೇಳಿ ನಾನು, ಯಾವುದಕ್ಕೂ ಒಂದಿಷ್ಟು ಮೆಟ್ಟಿಲು ಅಂತ ಇರ್ತಾವ. ಈಗ ಇಲ್ಲಿ ಮ್ಯಾಗ ಹತ್ತಬೇಕಾಗಿತ್ತಂದ್ರೆ ಇಲ್ಲಿದ್ದ ಜಿಗದ್ ಹತ್ತಿರ ನೀವು ಹತ್ತಕ್ಕಾಗತ್ತನ? ಅಲ್ಲಿ ಮೆಟ್ಲ ಮಾಡಿರಿ, ಒಂದೊಂದು ಮೆಟ್ಲನ ಹತ್ಬೇಕು. ನೀವು ಮ್ಯಾಗ ಹತ್ತಬೇಕಾಗಿತ್ತಂದ್ರೆ ಒಮ್ಮೆ ಜಿಗದ್ ಮ್ಯಾಗ ಹೋಗಕ್ ಬರಂಗಿಲ್ಲ. ಜಿಗದಿವಿ ಅಂದ್ರೆ ಏನಾಗುತ್ತೆ? ಬಿದ್ದು ಕೈಕಾಲು ಮುರ್ಕೋತೀವಿ, ಇಲ್ಲ ತಲೆ ಹೊಡಿತೈತಿ. ಹಂಗ ಪುರಾಣ ಅಂದ್ರೂ ಕೂಡ ಒಂದೊಂದು ಮೆಟ್ಟಿಲುಗಳಂತದಾವ ಇದಕ್ಕೆ. ಹಂಗಾದ್ರೆ ಕವಿಗಳು ಮೊದಲನಿಗೆ ಏನ್ ಮಾಡ್ತಾರ ಅಂತ, ಮೊದಲನೇ ಮೆಟ್ಟಿಲ ಕವಿಗಳು ಬರಿಬೇಕಾಗಿತ್ತು ಅಂದ್ರ ಗುರು ಸ್ಮರಣೆ. ಇದು ಇರ್ಲಾರ ಯಾರು ಮುಂದೆ ಹೋಗಂಗಿಲ್ಲ, ಯಾರು ಮುಂದೆ ಹೋಗಕ್ ಸಾಧ್ಯನೂ ಇಲ್ಲ. ಒಬ್ಬ ಗುರು ಎಲ್ಲದಕ್ಕೂ ಕೂಡ ಬೇಕಾಗಿರ್ತಕ್ಕಂಥವನು. ಎಂತ ನಾವು ಪರಮಾತ್ಮನ ಸ್ವರೂಪ, ಪರಮಾತ್ಮನ ಅಂಶ ಭೂಮಿಗೆ ಬಂದೈತಿ ಅಂತಂದ್ರ ಹಳ್ಳಿ ಪರಮಾತ್ಮನ ಕಾಣ್ಬೇಕಾಗಿತ್ತಂದ್ರ ಒಬ್ಬ ಗುರುನ ಬೇಕಾಗ್ತತ್ತ ಅವಂಗ. ಗುರು ಎಲ್ಲದಕ್ಕೂ ಮುಖ್ಯ. ಗುರು ಇರದೇ ಇರ್ತಕ್ಕಂಥ ಜೀವನ ಅಲ್ಲ. ಗುರು ಇಲ್ದ ಮೋಕ್ಷ ಇಲ್ಲ, ಗುರು ಇಲ್ದೆ ದೀಕ್ಷೆ ಇಲ್ಲ. ಎಲ್ಲದಕ್ಕೂ ಗುರುನೇ ಕಾರಣ.